ನನ್ನನ್ನು ಯಾವುದು ಕ್ಷಮಿಸಲ್ಲ. ಹಾಗಾದ್ರೆ ಮೊದಲು ಇದರಿಂದ ಹೇಗ್ ಹೊರಗಡೆ ಬರೋದು ಅನ್ನೋದನ್ನ ಯೋಚನೆ ಮಾಡು. ನಿನ್ ಪವರು, ದುಡ್ಡು ಎಲ್ಲ ಉಪಯೋಗಿಸ್ಕೊ. ಅವ್ನ್ಗೆ ಎಷ್ಟ್ ಬೇಕೋ ಅಷ್ಟು ದುಡ್ಡು ಕೊಡು, ತಲೆ ಮರ್ಸ್ಕೊಳಕ್ ಹೇಳು. ಬೇಕಾದ್ರೆ ಫಾರಿನ್ಗೂ ಕಳ್ಸ್ಬಿಡು. ಅಕಸ್ಮಾತ್ ಅವ್ನ್ ಏನಾದ್ರೂ ಸಿಕ್ಕಿ ಪೊಲೀಸ್ಗೆ ಈ ವಿಷಯ ಹೇಳ್ಬಿಟ್ರೆ ನೀ ಸತ್ತೆ ಅಂತ ಅನ್ಕೋ. ಹೌದಮ್ಮ. ಶೋ, ಈ ವಿರಾಟ್ ಯಾಕೆ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಸಹವಾಸ ದೋಷ. ಸೇಮ್ ಅವ್ರ ಅಪ್ಪನ ಬುದ್ಧಿನೇ ಬಂದಿದೆ. ಅವ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಕಣೆ. ನಿನ್ ಬಗ್ಗೆ ನೀ ಯೋಚನೆ ಮಾಡು. ಮಾಡ್ತೀನಮ್ಮ. ನನ್ನನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ ಏನಾದ್ರೂ ಒಂದ್ ದೊಡ್ಡ ಪ್ಲಾನ್ ಮಾಡ್ಲೇಬೇಕು. ಭವಾನಿ, ನೀನ್ ಯಾವಾಗ ಬಂದೆ? ಈಗ. ಐ ಮಿಸ್ಡ್ ಯು ಸೋ ಮಚ್ ಅಥರ್ವ. ನಾನು ಅಷ್ಟೇ ಭವಾನಿ, ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಂಡೆ. ಎಷ್ಟು ಅಂದ್ರೆ ಐ ಆಮ್ ಬ್ಲೈಂಡ್, ಐ ಆಮ್ ಮ್ಯಾಡ್. ನೀನಿಲ್ದೆ ಬದುಕು ಶೂನ್ಯ ಅನ್ಸ್ಬಿಡ್ತು. ಈಗ ನನ್ ಬಂದಾಯ್ತಲ್ಲ, ಹ್ಯಾಪಿ? ಇಲ್ಲ, ನನಗೆ ನಿನ್ ಮೇಲೆ ಕೋಪ ಇದೆ. ಹೌದಾ? ನನ್ನ ಅಥರ್ವಂಗೆ ನನ್ ಮೇಲೆ ಕೋಪನಾ? ಹಾಗಿದ್ರೆ ನಾನು ವಾಪಸ್ ಹೋಗ್ತೀನಿ. ಬೇಡ ಬೇಡ. ಮತ್ ಕೋಪ ಬಂದಿದೆ ಅಂದೆ. ಜಸ್ಟ್ ಕಿಡ್ಡಿಂಗ್. ನನ್ ಪಾಪು ಆರಾಮಾಗಿದೆ ಅಲ್ವಾ? ನಾನು ಪಾಪು ಇಬ್ರು ಆರಾಮಾಗಿದ್ದೀವಿ. ನಾವು ನಾಳೆನೆ ಮದುವೆ ಆಗ್ಬಿಡೋಣ. ನಮಗಿನ್ ಮುಂದೆ ಯಾರೂ ಬೇಡ. ನಾನು, ನೀನು, ನಮ್ ಪುಟ್ ಪಾಪು, ಇಷ್ಟು ಸಾಕು. ಎಲ್ಲಾದ್ರೂ ದೂರ ಒಂದ್ ಚಿಕ್ಕ ಮನೆಯಲ್ಲಿ ಆರಾಮಾಗಿದ್ಬೇಡ. ಮತ್ತೆ ಆಂಟಿ, ಅಂಕಲ್, ವಿರಾಟ್ ಎಲ್ಲ? ಅವ್ರು ಯಾರು ಬೇಡ. ಅವ್ರು ಯಾರು ಸರಿ ಇಲ್ಲ ಭವಾನಿ. ಅವ್ರು ಏನೇನೋ ಹೇಳ್ತಿದ್ದಾರೆ. ಏನೇನೋ ಅಂದ್ರೆ? ಅದು ನೀನ್ ಸತ್ತೋಗಿದ್ಯಂತೆ, ನೀನಿನ್ ಬರಲ್ವಂತೆ. ಆಕ್ಸಿಡೆಂಟ್ ಅಲ್ಲಿ ನಿನ್ ಜೊತೆ ನಿನ್ ಮನೆಯವರೆಲ್ಲ ಸತ್ತೋಗಿದಾರಂತೆ. ವಿರಾಟ್ ಕೂಡ ಹಾಗೆ ಹೇಳ್ತಾನೆ ಗೊತ್ತಾ. ನೀನ್ ಸತ್ತಿಲ್ಲ ಅಲ್ವಾ ಭವಾನಿ? ಇಲ್ಲ ಅಥರ್ವ, ನಾನ್ ಸತ್ತಿಲ್ಲ. ನಾನು ಇನ್ನೂ ಬದುಕಿದ್ದೀನಿ. ನಾನು ಯಾವ್ದನ್ನು ನಂಬಿಲ್ಲ. ನನಗೆ ಗೊತ್ತಿತ್ತು ನೀನ್ ಬರ್ತೀಯಾ ಅಂತ. ಇವರೆಲ್ಲ ನೀನ್ ಸತ್ತೋಗಿದ್ಯಾ, ನೀನ್ ನಮ್ಮನ್ ಬಿಟ್ಟು ದೂರ ಹೋಗಿದ್ಯಾ ಅಂದಾಗ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ನಿನ್ನನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ? ನಾನಿಲ್ದೆ ನೀನಿರ್ತೀಯಾ? ನೀನಿಲ್ದೆ ನಾನಿರ್ತೀನಾ? ಹೌದಲ್ವಾ? ನೀನಿರ್ಬೇಕು ಅಂದ್ರೆ ನಾನಿರ್ಬೇಕು, ನಾನಿರ್ಬೇಕು ಅಂದ್ರೆ ನೀನಿರ್ಬೇಕು. ಅದಕ್ಕೆ ಭವಾನಿ, ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ನೀನ್ ಇವ್ರ ಕಣ್ಣಿ ಕಾಣಿಸಿಲ್ಲ ಅಂದ್ರೆ ನೀನ್ ಸತ್ತೋಗ್ಬಿಟ್ಟಿದ್ಯಾ ಅಂತಾರೆ. ಸರಿ ಅಥರ್ವ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಬೇಜಾರು ಮಾಡ್ಕೋಬೇಡ. ಥ್ಯಾಂಕ್ ಯು ಭವಾನಿ. ನೀನ್ ನನ್ ಜೊತೆಗಿದ್ರೆ ನಾನ್ ತುಂಬಾ ಖುಷಿಯಾಗಿರ್ತೀನಿ. ಐ ಲವ್ ಯು. ಐ ಲವ್ ಯು ಸೋ ಮಚ್ ಭವಾನಿ. ಅಥರ್ವ, ಅಪ್ಪ, ಭವಾನಿಯಲ್ಲಿ? ಭವಾನಿ? ಏನೋ ಇದೆಲ್ಲ? ನೀವು ಭವಾನಿನ್ ಕಳ್ಸ್ಬಿಟ್ಟು ಅವಳ ಜಾಗದಲ್ಲಿ ಕೂತ್ಕೊಂಡು ನನ್ನನ್ನ ಏನಿದೆಲ್ಲ ಅಂತ ಕೇಳ್ಬಿಟ್ರೆ? ಅಥರ್ವ, ಭವಾನಿ ಇಲ್ಲ ಕಣೋ. ಅಪ್ಪ, ಭವಾನಿ ಇಷ್ಟೊತ್ತು ಇಲ್ಲೇ ಕೂತಿದ್ಲು. ನಾನು ಅವಳು ಎಷ್ಟು ಮಾತಾಡಿದ್ವಿ ಗೊತ್ತಾ? ಅಥರ್ವ, ದಯವಿಟ್ಟು ಈ ಭ್ರಮೆಯಿಂದ ಹೊರಗಡೆ ಬಾರೋ. ಅಯ್ಯೋ ಅಪ್ಪ, ಭವಾನಿ ನೀವ್ ಅನ್ಕೊಂಡಾಗೆ ಸತ್ತಿಲ್ಲ. ಎಲ್ರೂ ಹಾಗೆ ಅಂತೀರ. ಅಮ್ಮನೂ ಹಾಗೆ ಅಂತಾರೆ, ವಿರಾಟು ಹಾಗೆ ಅಂತಾರೆ, ಅಜ್ಜಿನೂ ಹಾಗೆ ಅಂತಾರೆ. ಭವಾನಿ ಇಲ್ಲ. ಸರಿಯಾಗಿ ಸುತ್ತಮುತ್ತ ನೋಡು. ಇಲ್ಲೇ ಇದ್ಲಪ್ಪ. ಅಲ್ಲಿ ನೋಡು, ಅಲ್ಲಿ ಭವಾನಿ ಇದ್ದಾಳೆ. ಭವಾನಿ? ಅಥರ್ವ, ಅಲ್ಲಿ ಭವಾನಿ ಇಲ್ಲ. ಭವಾನಿ, ಭವಾನಿ ಎಲ್ಲೋದ್ಲಿ ಇವಳು?
ಭವಾನಿ ಹೇ ಇಲ್ಲಿದ್ಯಾ? ದೇವರ ಗುಡಿಯ ದೀಪವು ನೀನು, ದೀಪಾನೇ ಆರಿ ಹೋದ್ರೆ ಏನು ಮಾಡಬೇಕು? ಜೀವ ಕೇಳ್ತೈತೆ ಜೊತೆ ಯಾರು ಅಂತೈತೆ, ಮುತ್ತೈದೆ ಹಣೆ ಮೇಲೆ ಜವರಾಯನ ಹೆಸರೈತೆ. ಅಥರ್ವ, ಅಲ್ಲಿ ಯಾರು ಇಲ್ಲ ಕಣೋ. ಅಪ್ಪ ಭವಾನಿ ಇಲ್ಲೇ ಇದ್ದಾಳೆ ನೋಡು. ಭವಾನಿ ನೀನಿದ್ರು ಇವರೆಲ್ಲ ಇಲ್ಲ ಅಂತಾರೆ, ಅವ್ರಿಗೆಲ್ಲ ಬುದ್ಧಿನೇ ಇಲ್ಲ. ಅಲ್ವಾ? ನಾನ್ ನಿನ್ನೆ ಏನಾಯ್ತು? ಭವಾನಿ ಇಲ್ಲೇ ಇದ್ದಾಳೆ ಅಂತ ಊಹಿಸ್ಕೊಂಡು ಒಬ್ಬೊಬ್ನೇ ಮಾತಾಡ್ತಿದ್ದಾನೆ. ಅಣ್ಣ, ವಿರಾಟ್ ನೋಡು, ನೀವೆಲ್ರೂ ಭವಾನಿ ಸತ್ತೋಗಿದ್ದಾಳೆ ಅಂತಿದ್ರಿ, ಆದ್ರೆ ಭವಾನಿ ಎಲ್ಲೋದ್ಲಿ ಇವಳು? ಭವಾನಿ ಭವಾನಿ ಅಥರ್ವ, ಬಾರ ಹೋಗೋಣ. ನಾನ್ ಬರಲ್ಲಪ್ಪ. ಭವಾನಿ ಭವಾನಿ ಅಲ್ಲಿದೆಯಾ? ಅಪ್ಪ ಭವಾನಿನೂ ಕರ್ಕೊಂಡ್ ಬರ್ತೀನಿ. ಭವಾನಿ ಅಲ್ಲೇ ಇರು. ಅಥರ್ವ, ಭವಾನಿ, ಅಥರ್ವ, ಭವಾನಿ ಇದೆಲ್ಲ ನಿಮ್ಮಿಂದಾನೇ ಆಗಿರೋದು. ಅರೆ ಇದೊಳ್ಳೆ ಚೆನ್ನಾಗಾಯ್ತಲ್ಲ, ನಾನೇನಂತ ಮಾಡ್ದೆ? ನಿಮ್ಮನ್ ಬೈದ ಇನ್ಯಾರನ್ನ ಬೈತಾರೆ? ಸ್ಟಾಪ್ ಇಟ್. ಡ್ಯಾಡ್, ಮಾಮ್, ಈ ಟೈಮ್ ಜಗಳಾಡೋದಾ? ಅಣ್ಣ ಮೇಲ್ಗಡೆ ಹೋಗಿದ್ದಾನೆ, ಬನ್ನಿ. ಅಥರ್ವ, ಭವಾನಿ ಎಲ್ಲೋದ್ಲಿ ಇವಳು? ಆವಾಗ್ಲಿಂದ ಹುಡುಕ್ತಾ ಇದ್ದೀನಿ. ಎಷ್ಟೊಂದು ಕಾಡಿಸ್ತೀಯ ಭವಾನಿ. ಅಲ್ಲಿದೀಯಾ? ನಾನು ಇಲ್ಲೆಲ್ಲ ಹುಡ್ಕಾಡ್ದೆ ಗೊತ್ತಾ? ಇರೋ, ನಾನ್ ಬರ್ತೀನಿ. ಇರು, ಬಂದೆ. ಅಯ್ಯೋ ಅಥರ್ವ, ಅಣ್ಣ, ಅಲ್ಲಿದೀಯಾ? ಇರು, ಒಂದ್ ನಿಮಿಷ ಬಂದೆ. ಹಿಡ್ಕೊಳ್ಳೋ. ಅಣ್ಣ, ಭವಾನಿ, ಅಣ್ಣ, ಅಣ್ಣ, ಅಥರ್ವ, ನಾ ಮೊದ್ಲು ಕೆಳಗಿಳಿ ನೀನು. ಅಣ್ಣ, ಕೆಳಗಡೆ ಇಳಿಯೋ. ಅಲ್ಲಿದ್ದಾಳೆ ಭವಾನಿ. ಅಣ್ಣ, ಕೆಳಗಡೆ ಇಳಿಯೋ. ಇಳಿಯೋ. ವಿರಾಟ್, ಅಣ್ಣ, ಭವಾನಿ ಇದ್ದಾಳೆ ಕಣೋ. ಸುಮ್ನಿರಣ್ಣ, ಹೇಳ್ದಷ್ಟು ಕೇಳು. ಏನೋ ವಿರಾಟ್ ಇದು, ನಾವೇನೋ ಬಂದು ಹಿಡ್ಕೊಂಡ್ವಿ, ಪರವಾಗಿಲ್ಲ. ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಇವ್ ಬಿಹೇವಿಯರ್ ನೋಡ್ತಿದ್ರೆ ನನ್ಗ್ಯಾಕೋ ತುಂಬಾ ಗಾಬರಿ ಆಗ್ತಿದೆ ವಿರಾಟ್. ಹೌದು ಮಾಮ್, ನಂಗೂ ತುಂಬಾ ಯೋಚನೆ ಆಗ್ತಿದೆ. ಸರಿ, ಎಲ್ಲ ಕೆಳಗಡೆ ಹೋಗೋಣ ಬನ್ನಿ. ಅಥರ್ವ, ಬಾರೋ. ನಾನ್ ಬರಲ್ಲಪ್ಪ. ಬಾರೋ ಅಣ್ಣ, ಅಂತೀನಿ. ಬಾರೋ, ಕೆಳಗಡೆ ಹೋಗೋಣ ಬಾ. ನೋಡು ಭವಾನಿ, ಇವ್ರನ್ನ ನನ್ನನ್ನ ನಿನ್ನನ್ನ ದೂರ ಮಾಡೋದ್ರಲ್ಲೇ ಇರ್ತಾರೆ. ಬಾ ಅಣ್ಣ, ಕೆಳಗಡೆ ಹೋಗೋಣ. ನನ್ನನ್ನ ಭವಾನಿ ಹತ್ರ ಕರ್ಕೊಂಡು ಹೋಗ್ತೀಯ ಅಲ್ವಾ? ಸರಿ, ಬಾ. ಭವಾನಿ ಅಲ್ಲೇ ಇರು, ಆಮೇಲೆ ಬರ್ತೀನಿ. ಬಾಪ, ಬಾ. ಬೇಗ ಬೇಗ ಬಾ, ಬೇಗ ಬಾ. ರಾಕೇಶ್, ನೀನೇನಿಲ್ಲಿ? ಏನ್ ವಿಷಯ? ವಿಷಯ ಇದೆ ಸರ್, ಮುಖ್ಯವಾದ ವಿಷಯ ಮಾತಾಡಕ್ಕೆ ಇಲ್ಲಿ ತನಕ ಬಂದಿದ್ದೀನಿ. ಸರಿ, ಒಳಗಡೆ ಬಾ. ಬೇಡ ಸರ್. ಸರಿ, ಅದೇನು ಅಂತ ಇಲ್ಲೇ ಹೇಳು. ಸರ್, ಮೋಸ ಆಗೋಗಿದೆ, ಅನ್ಯಾಯ ಆಗೋಗಿದೆ, ದೊಡ್ಡ ದ್ರೋಹ ಆಗೋಗಿದೆ ಸರ್. ರಾಕೇಶ್, ಏನ್ ಮಾತಾಡ್ತಾ ಇದ್ಯಾ? ಸರ್, ನಿಮ್ಮಿಂದಲೇ ಒಂದು ಮುಗ್ಧ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಸರ್. ಅದನ್ನ ಸರಿ ಮಾಡಕ್ ಯಾರಿಂದಲೂ ಸಾಧ್ಯ ಇಲ್ಲ. ರಾಕೇಶ್, ಏನಾಗಿದೆ ನಿಂಗೆ? ತಲೆ ಕೆಟ್ಟಿದ್ಯಾ? ನಮ್ಮಿಂದ ಯಾರಿಗ ಅನ್ಯಾಯ ಆಗೋಕ್ ಸಾಧ್ಯ? ನೋಡು, ನೀನ್ ಏನ್ ಹೇಳ್ಬೇಕು ಅಂತ ಇದೆಯೋ ಕರೆಕ್ಟಾಗಿ ಹೇಳು. ನಿಮ್ಮಿಂದನೇ ಸರ್ ಇವತ್ ಸಿಂಧು ಕುಟುಂಬ ಸರ್ವನಾಶ ಆಗಿದೆ. ಅವ್ರ 4 ಜನದ ಸಾವ್ಗೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಿಮ್ಮಮ್ಮ ವಸುಂಧರಾ ಮೇಡಮ್ ಅವರು.